ನಮ್ಮ ಬೆಳಗಾವಿ ಅಧಿವೇಶನ ಇದು ರೈತರ ಅಧಿವೇಶನ ಆಗ್ಬೇಕಾಗಿತ್ತು ಅಂತ ಹೇಳಲ್ಲ ತಿಳ್ಕೊಂಡು, ಆದ್ರೆ ಶಾಸಕರ ಚುನಾವಣೆ ಬತ್ತಪ್ಪ ಅಂದ್ರ ನಮ್ಮನ್ನ ಕಾಲು ಬಿದ್ದು ಕೈ ಮುಗಿದು ನಿಮ್ಮ ಬಸವೇಶ್ವರ ಏತ ನೀರಾವರಿಯನ್ನು ತಕ್ಷಣ ಜಾರಿಗೊಳಿಸ್ತೀವಿ, ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಅಂತ ಹೇಳಿ ಇವತ್ತ ಅಲ್ಲಿ ಅಧಿವೇಶನದಾಗ ಕಾಲಹರಣ ಮಾಡತ್ತಾರೋ. ಇದು ಹುಡುಗಾಟಿಕೆ ವಿಚಾರ ಅಲ್ಲ. ಇವತ್ತ ಇಲ್ಲಿರ್ತಕ್ಕಂಥ ರಾಜು ಕಾಗೆ ಸಾಹೇಬ್ ಇರ್ಬೋದು, ಲಕ್ಷ್ಮಣ್ ಸವದಿ ಸಾಹೇಬ್ ಇರ್ಬೋದು, ತಾವ ಇದರ ಬಸವೇಶ್ವರ ಏತ ನೀರಾವರಿ ಮೇಲೆ ತಾರತಮ್ಯ ಮಾಡಕ್ ಹೋಗ್ಬೇಡ್ರಿ. ಇದು ರೈತರ ಕಲ್ಯಾಣ ಕೆಲಸ ಐತಿ, ಇದು ಹುಡುಗಾಟಿಕೆ ವಿಚಾರ ಅಲ್ಲ. ತಕ್ಷಣ ಸದನದೊಳಗೆ ಚರ್ಚೆ ಮಾಡಿ ಇದನ್ನ ತಕ್ಷಣ ಕಾರ್ಯ ಮುಗಿತಕ್ಕಂಥ ಚಟುವಟಿಕೆ ನೀವು ಇಬ್ಬರು ಶಾಸಕರ ಜವಾಬ್ದಾರಿ ಹೊರಲೇಬೇಕು. ಇಲ್ಲಾಂದ್ರೆ ಇಬ್ಬರು ಶಾಸಕರ ಇದಕ್ಕೆ ನೀವು ಆರೋಪಿಗಳು ಹಾಕಿರತ್ತೆ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಮ್ಮ ಶಿವಯೋಗಿ ಸರ್ಕಲ್ದಲ್ಲಿ ಇವತ್ತು ಸುಮಾರು ನಮ್ದೆಲ್ಲ ನೂರಾರು ಸಂಖ್ಯೆ ಒಳಗೆ ಸಾವಿರಾರು ಸಂಖ್ಯೆ ಒಳಗೆ ರೈತರು ಸೇರಿ ಅದೇನು ಬಸವೇಶ್ವರ ಏತ ನೀರಾವರಿ ಈಗಾಗಲೇ ಒಂದು 70% ಆಗೈತಿ, ಇನ್ನ 30% ವರ್ಕ್ ಆಗ್ಬೇಕಾಗೈತಿ, ವಿಳಂಬ ಆಗೈತಿ. ಅದು ಬಹುಶಃ ಕಾಂಟ್ರಾಕ್ಟರ್ಗಳು ಅದೇನು MDನೋ ಇಲ್ಲಿ ಇರ್ತಕ್ಕಂಥ ಸರ್ಕಾರ ಏನ್ ಶಾಸಕರು ಏನ್ ಗೊತ್ತಿಲ್ಲ, ಇವ್ರೆಲ್ಲರ ಲಪಡಾದಿಂದ ಈ ಕೆಲಸ ಆಗಿಲ್ಲ. ರೈತರನ್ನ ಇವತ್ತು ಕುತ್ತಿಗೆ ಕೊಯ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ. ತಕ್ಷಣ ಇವತ್ತ ಅದನ್ನ ಈ ರಾಜ್ಯದ ಮುಖ್ಯಮಂತ್ರಿ ಮತ್ತು ರಾಜ್ಯದ ಉಪಮುಖ್ಯಮಂತ್ರಿ ನೀರಾವರಿ ಮಂತ್ರಿ DK ಶಿವಕುಮಾರ್ ಅವರ ಇದನ್ನ ಗಂಭೀರವಾಗಿ ಬಸವೇಶ್ವರ ಏತ ನೀರಾವರಿಯನ್ನ ತಕ್ಷಣ ಕೆಲಸವನ್ನ ಪೂರ್ಣಗೊಳಿಸ್ತಕ್ಕಂಥ ಕೆಲಸ ಮಾಡಲೇಬೇಕು. ಇಲ್ಲ ಅಂತಂದ್ರ ಇದೇ ಡಿಸೆಂಬರ್ 16ನೇ ತಾರೀಕ ಇವತ್ತ 50,000 ಲಕ್ಷಾಂತರ ಸಂಖ್ಯೆಯಲ್ಲಿ ನಾವೆಲ್ಲ ರೈತರು ಸೇರತ್ತು. ಅಲ್ಲಿಯೂ ಕೂಡ ಈ ಬಸವೇಶ್ವರ ಏತ ನೀರಾವರಿ ವಿಷಯ ಅತಿ ರೇಂಜ್ ಆಗಿ ಸರ್ಕಾರ ಮೇಲೆ ಪರಿಣಾಮಕಾರಿ ರೀತಿ ಒಳಗ ಚರ್ಚೆ ಮಾಡ್ಬೇಕೈತಿ. ಅದಕ್ಕೆ ತಕ್ಷಣ ಇದಕ್ಕೆ ಸರ್ಕಾರ ಗಮನ ಹರಿಸಲೇಬೇಕು. ಇಲ್ಲ ಅಂತಂದ್ರ ಇವತ್ತು ಇದನ್ನ ಉಗ್ರ ಹೋರಾಟ ಮಾಡ್ಬೇಕೈತಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ.